ದಾವಣಗೆರೆ ಜಿಲ್ಲೆಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹೊನ್ನಹಳ್ಳಿ ಜಗಳೂರು ಪಟ್ಟಣ ಪಂಚಾಯಿತಿ ಹಾಗೂ ಚನ್ನಗಿರಿ ಪುರಸಭೆ ಚುನಾವಣೆ ಬಹುತೇಕ ಶಾಂತಿಯುತವಾಗಿ ನಡೆದಿದ್ದು ಒಟ್ಟು 75.11% ಮತದಾನ ನಡೆದಿದೆ. ಜಗಳೂರು ಪಟ್ಟಣ ಪಂಚಾಯಿತಿಯಲ್ಲಿ 18 ವಾರ್ಡ್ಗಳಲ್ಲಿ ಕಾಂಗ್ರೆಸ್ 16, ಬಿಜೆಪಿ 17, ಜೆಡಿಎಸ್ 11, ಇತರೆ 18 ಒಟ್ಟು 62 ಅಭ್ಯರ್ಥಿಗಳು ಕಣದಲ್ಲಿ ಪೈಪೋಟಿ ನಡೆಸಿದ್ದಾರೆ. ಇನ್ನು ವೃದ್ಧರು ಕೂಡ ಮತಕೇಂದ್ರಕ್ಕೆ ಬಂದು ತಮ್ಮ ಹಕ್ಕು ಚಲಾಯಿಸಿದರು. ಈ ವೇಳೆ ಮತಕೇಂದ್ರಗಳಲ್ಲಿ ವೀಲ್ ಚೇರ್ ಇಲ್ಲದೆ ಹಿರಿಯರು ಪರದಾಡಿದ ದೃಶ್ಯ ಕಂಡುಬಂದಿತು. ಇನ್ನು ಕೆಲವೆಡೆ ಬಹುತೇಕ ವಾರ್ಡ್ಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದೆ ಮತದಾರರು ಪರದಾಡಿದ್ರು. ವೋಟರ್ ಲಿಸ್ಟ್ ಇದ್ರು ವೋಟರ್ ಐಡಿ ಐತೆ, ಲಿಸ್ಟ್ ನಲ್ಲಿ ಹೆಸರು ಇಲ್ಲ. ಹಂಗಾಗಿ ಬಹಳ ಜನ ಎಲ್ಲ ವಾಪಸ್ ಹೋಗ್ತಾ ಇದ್ದಾರೆ. ಎಲ್ಲಿ ಅಂತ ಹುಡುಕಿದ್ರು ಇದನ್ನೇ ಸಿಗಂಗಿಲ್ಲ, ಹೆಸರೇ ಸಿಗಂಗಿಲ್ಲ. ಎಲ್ಲ ವಾರ್ಡ್ನಲ್ಲೇ ಇದೆ, ಒಂದೊಂದು ವಾರ್ಡ್ನಲ್ಲಿ 50 ಜನ 60 ಜನಕ್ಕೆ ಹಂಗಾಗಿ. ಸರಿ, ಇಲ್ಲಿ 13ನೇ ವಾರ್ಡ್ನಾಗ ಒಂದು 50 ಜನಕ್ಕೆ ವೋಟೇ ಇದನ್ನೇ ID ಕಾರ್ಡ್ ಐತೆ, ಲಿಸ್ಟ್ ನಲ್ಲಿ ಹೆಸರನ್ನೇ ಇಲ್ಲ. ಬಹಳ ಜನಕ್ಕೆ ಬಹಳ ಜನಕ್ಕೆ ಇದಾಗೈತೆ. ಬಹಳ ಎಲ್ಲ ವಾರ್ಡ್ನಲ್ಲೇ ಜನ ಬಂದು ಹುಡುಕಿ ಎಲ್ಲ ವಾಪಸ್ ಹೋಗ್ತಾ ಇದ್ದಾರೆ. 18 ವಾರ್ಡ್ನಲ್ಲಿ ಅದೇ ತರ. ಜಗಳೂರು ಪಟ್ಟಣ ಪಂಚಾಯಿತಿಯಲ್ಲಿ 73.70% ಮತದಾನ, ಚನ್ನಗಿರಿ ಪುರಸಭೆಯಲ್ಲಿ 72.30% ಮತದಾನ, ಹೊನ್ನಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ 79.81% ಮತದಾನವಾಗಿದ್ದು 3 ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಟ್ಟು 59 ಸ್ಥಾನಗಳಿದ್ದು 168 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇವತ್ತಿನ ದಿನ ಜಗಳೂರು ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಸಂಬಂಧಿಸಿದಂತೆ ಜಗಳೂರು ಕ್ಷೇತ್ರದಲ್ಲಿ ನಗರ ಸ್ಥಳೀಯ ಸಂಸ್ಥೆಗೆ ಸಂಬಂಧಿಸಿದಂತೆ ಒಟ್ಟು ಮತದಾರರ ಸಂಖ್ಯೆ 15,063 ಇದೆ. ಅದರಲ್ಲಿ ಮತದಾನ ಮಾಡಿರುವಂತಹ ಸಂಖ್ಯೆ 11,102, ಶೇಕಡ 73.70% ಮತದಾನ ಜಗಳೂರು ಪಟ್ಟಣದಲ್ಲಿ ಆಗಿದೆ. ನಾಳೆ ಜಗಳೂರು ಪಟ್ಟಣ ಪಂಚಾಯಿತಿ ಮತ ಎಣಿಕೆ ಸಂಬಂಧಪಟ್ಟಂಗೆ ಮತ ಎಣಿಕೆ ಸಿದ್ಧತೆಯನ್ನು ನಡೆಸಲಾಗಿದೆ. ಮತ ಎಣಿಕೆ ಸಿಬ್ಬಂದಿಗೆ ತರಬೇತಿಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 3 ಅಂದರೆ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಪ್ರಾರಂಭವಾಗುತ್ತೆ. ಎಲ್ಲ ಮತದಾನವೂ ಕೂಡ ನಮ್ಮ ಜಗಳೂರು ಪಟ್ಟಣ ಪಂಚಾಯಿತಿಯಲ್ಲಿ ಶಾಂತಿಯುತವಾಗಿ ನಡೆದಿದೆ. ಒಟ್ಟಾರೆ ಪಟ್ಟಣ ಪಂಚಾಯಿತಿ ಪುರಸಭೆ ಚುನಾವಣೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿದ್ದು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ. ದಿ ರಿಪೋರ್ಟ್, DTV ನ್ಯೂಸ್.